ಶಾಸಕನಾಗಿ ಒಂದು ಕಡೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿದರು, ಅದನ್ನ ಮಾಡಿಲ್ಲ. ಎರಡನೇದು, ಈ ಭಾಗದಲ್ಲಿ ಅವಾಗ ಮುಂದೆ ಹೇಳ್ತಾ ಇದ್ದಾರೆ ಐಒಸಿ ಫ್ಲೈಓವರು ಅಲ್ಲಿ ರೈಲ್ವೆ ಈ ಕಡೆ ಜಾಗ ಕಡೆ ಅಧ್ಯಕ್ಷ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ ಅದಕ್ಕೂ ಕಾಂಪೌಂಡ್ ಕಟ್ತಾ ಇದ್ದಾರೆ. ಆ ಫ್ಲೈಓವರ್ ಆಗೋದಕ್ಕೆ ಕಾರಣ ಸುಮಾರು ಇದು ಮುಂದೆ ಚೆನ್ನಾಗಿ ನನ್ನ ಜೊತೆ ನಾವು ಹೋರಾಟ ಮಾಡ್ತಾ ಇದ್ವಿ. ಅದೃಷ್ಟವಶಾತ್ ಆಗ ನಾನು ಅಧಿಕಾರದಲ್ಲಿದ್ದೆ. ಆ ಫ್ಲೈಓವರ್ ಸ್ಯಾಂಕ್ಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಬಟ್ ನಾನು ಅಧಿಕಾರದಿಂದ ಕೆಳಗಡೆ ಇಳಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅದು ಅನ್ಸೈಂಟಿಫಿಕ್ ಆಗಿ ಆ ಫ್ಲೈಓವರ್ ಕಟ್ಟಿ ಅದನ್ನ ಪ್ಲಾನ್ ಮಾಡಿ ಮಾಡಿದ್ರು. ಇವತ್ತು ಆ ಭಾಗದಲ್ಲಿ ಫ್ಲೈಓವರ್ ಇದ್ರೂ ಸಹ ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ರಾಮತಾಪಿ ನಿಜ ರಾಮತಾಪಿ ಈ ರಸ್ತೆಯಲ್ಲಿ ಏನ್ ಚೆನ್ನಾಗಿ ನಡೀತಾ ಇತ್ತು, ಏನ್ ಟ್ರಾಫಿಕ್ ಇತ್ತು. ಇವತ್ತು ರಾಮತಾಪಿ ಅದೇ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಮಾರ್ಕೆಟ್ ಇಲ್ಲಿ ಬಾಡಿಗೆಗಳು ಕಡಿಮೆ, ಬಿಸ್ನೆಸ್ ಇಲ್ಲ. ಕಾರಣ ಯಾಕಂದ್ರೆ ಇಲ್ಲಿ ಬಂದು ಹೋಗೋರಿಗೆ ಜನರಿಗೆ ಅನುಕೂಲ ಇಲ್ಲ. ಆ ಕಾರಣ ಇವರು 5 ವರ್ಷಗಳಿಂದ MLA ಆಗಿ ಇದು ಯಾಕೆ ಮಾಡಲಿಲ್ಲ? ಇನ್ನೊಂದು ಗೆದ್ದು ಮಾಡುವುದಲ್ಲ, ಇದನ್ನ ಹೇಳಬೇಕಾಗ್ತದೆ. ಇವತ್ತು ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ, ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಗೆದ್ದ ನಂತರ ಮೊದಲನೇ ಪ್ರಿಯಾರಿಟಿ ಬಾಲ್ಸ್ಬಳ್ಳಿ ರಸ್ತೆಯ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಈ ಕಂಪ್ಲೇಂಟ್ ರಸ್ತೆಗೆ ಇದ್ದ ಆ ರಸ್ತೆಗೆ